Hello my dear friends and my dear students, welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಂಟಿನ್ಯೂಷನ್ ಏನ್ ಕ್ಲಾಸಸ್ ಇದೆ ಅದನ್ನ ಕಂಟಿನ್ಯೂ ಮಾಡೋಣ. ಬಿಕಾಸ್ ಆಲ್ರೆಡಿ ನಾವು 5 ಕ್ಲಾಸಸ್ ನ ಅಪ್ಡೇಟ್ ಮಾಡಿದೀವಿ. ನೀವು ಇನ್ನೂ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಪ್ಲೇ ಲಿಸ್ಟ್ ಐ ಬಟನ್ ನಾನು ಲಿಂಕ್ ಕೊಡ್ತೀನಿ. ಸೊ ನೀವು ಅಲ್ಲಿಂದ ಹೋಗಿ ಇದ್ರದ್ದು ಎಲ್ಲಾ ಕ್ಲಾಸಸ್ ನೋಡಬಹುದು. ನಾನು ಪ್ಲೇ ಲಿಸ್ಟ್ ಮಾಡಿದ್ದೀನಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ, ನೀವು ಅಲ್ಲಿಂದ ನೋಡಬಹುದು. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಟೆಲಿಗ್ರಾಮ್ ಚಾನಲ್ ಎಲ್ಲರೂ ಜಾಯ್ನ್ ಆಗಿ, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಿದೆ ಅಂದ್ರೆ, ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಪೋಸಲ್ ಮೆಥಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ಟ್ರೀಟ್ಮೆಂಟ್ ಮೆಥಡ್ಸ್ ಆಫ್ ಸಾಲಿಡ್ ವೇಸ್ಟ್. ಸೊ ಟ್ರೀಟ್ಮೆಂಟ್ ಮೆಥಡ್ ಅಂದ್ರೆ ಏನು ಆಯ್ತಾ, ಪ್ರೊಸೆಸಿಂಗ್ ಯಾವ ತರ ಮಾಡಬೇಕು ಏನಿಲ್ಲ. ಮತ್ತೆ ಈ ಇವತ್ತಿನ ವಿಡಿಯೋ ಅಲ್ಲಿ ನಾವು ಮೆಕ್ಯಾನಿಕಲ್ ವಾಲ್ಯೂಮ್ ರಿಡಕ್ಷನ್ ಅಂದ್ರೆ ಏನು, ಅದ್ರದ್ದು ಯಾವ ಟೈಪ್ಸ್ ಇದೆ, ಏನೇನಿದೆ, ಇಕ್ವಿಪ್ಮೆಂಟ್ಸ್ ಯಾವ್ಯಾವ ಬೇಕು ವಾಲ್ಯೂಮ್ ರಿಡಕ್ಷನ್ ಮಾಡೋಕೆ, ಈ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋಲಿ ನಾವು ಇವತ್ತು ನೋಡೋಣ. ರೈಟ್, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಕ್ಲಾಸ್ ನ. ರೈಟ್, ಸೊ ಈಗ ನೋಡಿ, ಟ್ರೀಟ್ಮೆಂಟ್ ಮೆಥಡ್ಸ್ ಇದೆ ಏನಿದೆ, ಅದು ನಾವು ಇವತ್ತು ಓದ್ತಾ ಇರೋದು ಟ್ರೀಟ್ಮೆಂಟ್ ಮೆಥಡ್ಸ್. ಸೊ ಟ್ರೀಟ್ಮೆಂಟ್ ಮೆಥಡ್ಸ್ ಗಿಂತ ಮುಂಚೆ ನೀವು ಪ್ರೊಸೆಸಿಂಗ್ ಟೆಕ್ನಿಕ್ಸ್ ಏನೇನಿದೆ ಅದ್ರ ಬಗ್ಗೆ ನೋಡ್ಬೇಕಾಗುತ್ತೆ. ರೈಟ್, ಸೊ ಪ್ರೊಸೆಸಿಂಗ್ ಟೆಕ್ನಿಕ್ ಈಸ್ ನಥಿಂಗ್ ಬಟ್ ಯಾವ ತರ ನಾವು ಪ್ರಾಸೆಸ್ ಮಾಡ್ಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬಿಲ್ಡಿಂಗ್ ಇದೆ. ರೈಟ್, ಸೊ ಇಲ್ಲೊಂದು ಬಿಲ್ಡಿಂಗ್ ಇದೆ. ಸೊ ಈ ಬಿಲ್ಡಿಂಗ್ ಇಂದ ನೀವು ಏನ್ ಮಾಡ್ತಾ ಇದೀರಾ, ಇಲ್ಲಿ ಒಂದು ಪಾಯಿಂಟ್ ಮಾಡಿದೀರಾ. ಸೊ ಇಲ್ಲಿ ಸಾಲಿಡ್ ವೇಸ್ಟ್ ನೀವು ಕಲೆಕ್ಟ್ ಮಾಡ್ತಾ ಇದೀರಾ. ಯು ಆರ್ ಕಲೆಕ್ಟಿಂಗ್ ದ ಸಾಲಿಡ್ ವೇಸ್ಟ್ ಹಿಯರ್. How you will collect this solid waste, how you will reduce the volume at the source or at the transfer station or anywhere, and how you reduce the size of that solid waste, and what are the steps you will follow. That is an processing technique anta antivi. ಅದಕ್ಕೆ ಗೊತ್ತಾಯ್ತಾ? ಸೊ processing technique is used in the solid waste management. ಯಾಕೆ ಯೂಸ್ ಮಾಡ್ತಾರೆ processing technique ಅಂದ್ರೆ, to improve the efficiency of the ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ಸಿಸ್ಟಮ್. ಅಂದ್ರೆ ಪ್ರೊಸೆಸಿಂಗ್ ಟೆಕ್ನಿಕ್ಸ್ ಯಾಕೆ ಬೇಕಂತಂದ್ರೆ, ಎಫಿಷಿಯನ್ಸಿ ಯಾವ್ದ್ರದ್ದು ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ಏನ್ ಸಿಸ್ಟಮ್ ಇದೆ. ಸಿಸ್ಟಮ್ ಅಂದ್ರೆ ಇಲ್ಲಿಂದ ಕಲೆಕ್ಟ್ ಮಾಡ್ತೀವಿ, ಟ್ರಾನ್ಸ್ಫರ್ ಸ್ಟೇಷನ್ಗೆ ತಗೊಂಡೋಗ್ತೀವಿ, ಅದ್ರ ಮಧ್ಯೆ ವಾಲ್ಯೂಮ್ ರಿಡಕ್ಷನ್ ಆಗುತ್ತೆ. ಅದಾದ್ಮೇಲೆ ಅಲ್ಲಿ ಹೋದ್ಮೇಲೆ ಸೆಗ್ರಿಗೇಷನ್ ಮಾಡ್ತೀವಿ, ಶ್ರೆಡ್ಡಿಂಗ್ ಮಾಡ್ತೀವಿ, ಕಂಪೋಸ್ಟಿಂಗ್ ಮಾಡ್ಬಿಟ್ಟು ಫೈನಲ್ ಡಿಸ್ಪೋಸಲ್ ಮತ್ತೆ ಲ್ಯಾಂಡ್ ಫಿಲ್ ಸೈಟ್ಸ್ಗೆ ಹೋಯ್ದು ನಾವು ಏನಂತಂದ್ರೆ ಡಂಪ್ ಮಾಡ್ತೀವಿ. ಇದು ನಮ್ಮ ಸಿಸ್ಟಮ್ ಇದೆ. ದಿಸ್ ಇಸ್ ಅನ್ ಸಿಸ್ಟಮ್ ಆಫ್ ಡಿಸ್ಪೋಸಲ್ ಆಫ್ ಸಾಲಿಡ್ ವೇಸ್ಟ್. ಸೊ ಅದರದ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋಕೆ ನಾವು ಪ್ರೊಸೆಸಿಂಗ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ, ಯಾಕೆ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇರೋದು. ಇದು ಫಸ್ಟ್ ಪಾಯಿಂಟ್ ಆಯ್ತು. ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನಿದೆ, ಟು ರಿಕವರ್ ರಿಸೋರ್ಸಸ್ ಅಂದ್ರೆ ರೀಸೈಕಲ್ ಅಂತ ಅನ್ಬೋದು. ರೀಸೈಕಲ್ ಆರ್ ರೀಯೂಸ್. ಗೊತ್ತಾಯ್ತಾ, ರೀಯೂಸ್ ರೀಸೈಕಲ್. ರೈತಾ, ಸೊ ಅದನ್ನ ರೀಯೂಸ್ ರೀಸೈಕಲ್ ಯಾವುದೇ ಒಂದು ಮಟೀರಿಯಲ್ ಆಗಂಗಿದೆ, ಮೆಟಲ್ಸ್ ಇರ್ಲಿ, ಗ್ಲಾಸ್ ಇರ್ಲಿ, ಏನೇ ಇರ್ಲಿ, ಫೈಬರ್ಸ್ ಇರ್ಲಿ, ಯಾವುದೇ ಒಂದು ಮಟೀರಿಯಲ್ ನ ರಿಕವರಿ ಮಾಡ್ಕೊಳ್ಳಕ್ಕೆ ಅಂದ್ರೆ ರಿಸೋರ್ಸಸ್ ಅದನ್ನ ಸೆಗ್ರಿಗೇಟ್ ಮಾಡಿ ತೆಗೆಯೋಕೆ ಈ ಪ್ರೊಸೆಸಿಂಗ್ ಟೆಕ್ನಿಕ್ಸ್ ಯೂಸ್ ಆಗುತ್ತೆ. ಥರ್ಡ್ ಸ್ಟೆಪ್, ಟು ಪ್ರಿಪೇರ್ ಮಟೀರಿಯಲ್ಸ್ ಫಾರ್ ದ ರಿಕವರಿ ಆಫ್ ಕನ್ವರ್ಷನ್ ಪ್ರಾಡಕ್ಟ್ಸ್ ಅಂಡ್ ಎನರ್ಜಿ. ಅಂದ್ರೆ ಈಗ ರಿಕವರಿ ಮಾಡ್ಕೊಂಡಿದ್ರ ಅದನ್ನ ಕನ್ವರ್ಷನ್ ಯಾವ ತರ ಮಾಡ್ಕೋಬೇಕು, ನೆಕ್ಸ್ಟ್ ಬೈ ಪ್ರಾಡಕ್ಟ್ಸ್ ಏನಿದೆ ನಮ್ಮ ಯೂಸೇಬಲ್ ಪ್ರಾಡಕ್ಟ್ಸ್ ಗೆ ಯಾವ ತರ ಅದನ್ನ ನಾವು ಕನ್ವರ್ಟ್ ಮಾಡ್ಕೋಬೇಕು, ಮತ್ತೆ ಎನರ್ಜಿ ಏನ್ ಸಿಗುತ್ತೆ ಅದರಿಂದ. ರೈಟ್, ವಾಟ್ ಟೈಪ್ ಆಫ್ ಎನರ್ಜಿ ಯು ವಿಲ್ ಗೆಟ್. ಸೊ ಇದನ್ನ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂತಂದ್ರೆ ಪ್ರಾಕ್ಟಿಕಲಿ ಅರ್ಥ ಮಾಡ್ಕೊಳ್ಳಿ. ಒಂದ್ ಸಿಸ್ಟಮ್ ನ ನೀವು ಅಡಾಪ್ಟ್ ಮಾಡ್ಬೇಕಂದ್ರೆ ಯಾಕೆ ಮಾಡ್ತಾ ಇದೀರಾ ಅಂತ ಯೋಚನೆ ಮಾಡಿ ಅಂತ ಹೇಳ್ತಾ ಇರೋದು. ಗೊತ್ತಾಗ್ತಿದೆಯಲ್ಲ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್, ಸೊ processes used rationally to improve the efficient of solid waste system and to recover the material. ಅಂದ್ರೆ ಪ್ರೊಸೆಸಿಂಗ್ ಟೆಕ್ನಿಕ್ಸ್ ಏನಂತಂದ್ರೆ, ಈ ಕೆಳಗಿನ ಒಂದು 5 ಇಂಪಾರ್ಟೆಂಟ್ ಸ್ಟೆಪ್ಸ್ ಅಲ್ಲಿ ನಾವು ಈ ಪ್ರೊಸೆಸಿಂಗ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತೀವಿ. ಸೊ ಆ ಪ್ರೊಸೆಸಿಂಗ್ ಟೆಕ್ನಿಕ್ಸ್ ಅಲ್ಲಿ 5 ಸ್ಟೆಪ್ಸ್ ಇದೆ. ಸೊ ಫಸ್ಟ್ ಸ್ಟೆಪ್ ಏನಿದೆ, ಮೆಕ್ಯಾನಿಕಲ್ ವಾಲ್ಯೂಮ್ ರಿಡಕ್ಷನ್. ಅದನ್ನ ನಾನು ಕಾಂಪ್ಯಾಕ್ಷನ್ ಅಂತ ಅಂತೀನಿ. ರೈಟ್, ಅದನ್ನ ನಾವು ಸಿಂಪಲ್ ಆಗಿ ಹೇಳೋದು ಕಾಂಪ್ಯಾಕ್ಷನ್. ಅಂದ್ರೆ ಫಾರ್ ಎಕ್ಸಾಂಪಲ್ ಕಾಂಪ್ಯಾಕ್ಷನ್ ನಿಮ್ಗೆ ಗೊತ್ತೇ ಇದೆ. ಸೊ ಇದು ಈಗ ನೀವು ಲೂಸ್ ಕಂಡೀಷನ್ ಅಲ್ಲಿ ಏನೇ ಒಂದು ನೀವು ಮಟೀರಿಯಲ್ ನ ಇಲ್ಲಿ ಹಾಕಿದಾಗ ಅದ್ರದ್ದು ಏನು ಸ್ಪೇಸಸ್ ಇರುತ್ತಲ್ಲ, ಅದ್ರದ್ದು ಏನು ಗ್ಯಾಪ್ಸ್ ಇರುತ್ತೆ, ಏರ್ ಇಂದ ಫಿಲ್ ಆಗಿರುತ್ತೆ, ಇಲ್ಲಾಂದ್ರೆ ವಾಟರ್ ಇಂದ ಫಿಲ್ ಆಗುತ್ತೆ. ಸೊ ಯಾವಾಗ ನೀವು ಏನ್ ಮಾಡ್ತೀರಾ, ಇಲ್ಲಿ ಫೋರ್ಸ್ ಹಾಕಿದಾಗ ಏನಾಗುತ್ತೆ, ಅದ್ರದ್ದು ಒಳಗಡೆ ಇಲ್ಲಿ ಇದು ಕಾಂಪ್ಯಾಕ್ಟ್ ಆಗ್ಬಿಡುತ್ತೆ. ಈ ತರ ಕಾಂಪ್ಯಾಕ್ಟ್ ಆಗ್ಬಿಡುತ್ತೆ ಯಾವಾಗ ನೀವು ಲೋಡ್ ಅಪ್ಲೈ ಮಾಡಿದಾಗ. ಸಿಂಪಲ್ ಆಗಿ ಅದನ್ನ ಕಾಂಪ್ಯಾಕ್ಷನ್ ಅಂತ ಅಂತೀವಿ. ರೈಟ್, ಸೊ ನ್ಯಾಚುರಲ್ ಆಗಿ ಏರ್ ಮತ್ತೆ ವಾಟರ್ ನ ರಿಮೂವ್ ಮಾಡುತ್ತೆ ಕಾಂಪ್ಯಾಕ್ಷನ್ ಅಲ್ಲಿ. ಸೊ ಮೆಕ್ಯಾನಿಕಲ್ ವಾಲ್ಯೂಮ್ ರಿಡಕ್ಷನ್ ಫಸ್ಟ್ ಪಾಯಿಂಟ್ ಇದೆ ಪ್ರೊಸೆಸಿಂಗ್. ಸೆಕೆಂಡ್, ಕೆಮಿಕಲ್ ವಾಲ್ಯೂಮ್ ರಿಡಕ್ಷನ್. ಇವು ಎಲ್ಲಾ ಸ್ಟೆಪ್ಸ್ ನಾವು ಇನ್ ಡೆಪ್ತ್ ಆಗಿ ಎಲ್ಲ ಒಂದೊಂದು ಕ್ಲಾಸ್ ಆಗ್ಬಿಡುತ್ತೆ.
ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಇವೆಲ್ಲದರ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಇನ್ ಡೆಪ್ತ್ ಮೆಕ್ಯಾನಿಕಲ್ ವಾಲ್ಯೂಮ್ ರಿಡಕ್ಷನ್ ಅಂದ್ರೆ ಏನು, ನಿಮ್ಮ ಸಿಲೆಬಸ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ ಫಾರ್ ಯುವರ್ RWC ಅಪ್ಕಮಿಂಗ್ ಎಕ್ಸಾಮ್. ರೈಟ್. ಸೆಕೆಂಡ್ ಒನ್ ಕೆಮಿಕಲ್ ವಾಲ್ಯೂಮ್ ರಿಡಕ್ಷನ್ ಅಂದ್ರೆ ಏನು, ಅದನ್ನ ಇನ್ಸಿರೇಷನ್ಸ್ ಅಂತ ಅಂತೀವಿ ನಾವು. ರೈಟ್, ದೋಸ್ ಕಾಲ್ಡ್ ಆಸ್ ಇನ್ಸಿರೇಷನ್ಸ್. ಥರ್ಡ್ ಸ್ಟೆಪ್ ಏನು, ಪ್ರೊಸೆಸಿಂಗ್ ಟೆಕ್ನಿಕ್ಸ್ ಅಲ್ಲಿ ಥರ್ಡ್ ಒಂದು ಮೆಥಡ್ ಮೆಕ್ಯಾನಿಕಲ್ ಸೈಜ್ ರಿಡಕ್ಷನ್, ಅದನ್ನ ಶ್ರೆಡ್ಡಿಂಗ್ ಅಂತ ಅಂತೀವಿ. ರೈಟ್. ಸೊ ಸೈಜ್ ನ ರಿಡಕ್ಷನ್ ಮಾಡೋದು, ಫಸ್ಟ್ ವಾಲ್ಯೂಮ್ ರಿಡಕ್ಷನ್ ಮಾಡಿದ್ವಿ, ಆಮೇಲೆ ಕೆಮಿಕಲ್ ವಾಲ್ಯೂಮ್ ರಿಡಕ್ಷನ್ ಆಯ್ತು, ಅದಾದ್ಮೇಲೆ ಸೈಜ್ ರಿಡಕ್ಷನ್ ಆಗುತ್ತೆ. ಅದಾದ್ಮೇಲೆ ಕಾಂಪೊನೆಂಟ್ ಸಪರೇಷನ್, ಸೊ ಸೆಗ್ರಿಗೇಷನ್ ಅನ್ಬೋದು, ಇದರಲ್ಲಿ ಮ್ಯಾನ್ಯುವಲ್ ಆಗಿರುತ್ತೆ ಇಲ್ಲ ಮೆಕ್ಯಾನಿಕಲ್ ಆಗು ಇರುತ್ತೆ. ಗೊತ್ತಾಯ್ತಾ. ಕಾಂಪೊನೆಂಟ್ ಸಪರೇಷನ್ ಮ್ಯಾನ್ಯುವಲ್ ಆರ್ ಮೆಕ್ಯಾನಿಕಲ್ ಅಂತ ಇದೆ. ನೆಕ್ಸ್ಟ್ ಒನ್ ಡ್ರೈಯಿಂಗ್ ಆರ್ ಡಿವಾಟರಿಂಗ್, ಅಂದ್ರೆ ಮಾಯಿಶ್ಚರ್ ಕಂಟೆಂಟ್ ರಿಡಕ್ಷನ್ಸ್ ನಾವೇನ್ ಮಾಡಬೇಕು, ಯಾವ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ ನಾವು ಇದರಲ್ಲಿ ನೋಡೋಣ. ಗೊತ್ತಾಯ್ತಾ. ಸೊ ಇವು 5 ಇಂಪಾರ್ಟೆಂಟ್ ಪ್ರಾಸೆಸಿಂಗ್ ಟೆಕ್ನಿಕ್ಸ್ ಇದೆ, ಇದು. ಸೊ ಈಗ ನೋಡೋಣ ಇವತ್ತು ಮೆಕ್ಯಾನಿಕಲ್ ವಾಲ್ಯೂಮ್ ರಿಡಕ್ಷನ್ ಅಂದ್ರೆ ಏನು, ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಕಾಂಪ್ಯಾಕ್ಷನ್ ಅಂತಾರೆ. ಸೊ ಈ ಮೆಕ್ಯಾನಿಕಲ್ ವಾಲ್ಯೂಮ್ ರಿಡಕ್ಷನ್ ನ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ಸ್ಟೆಪ್ಸ್ ಇನ್ ಕಲೆಕ್ಷನ್ ಸಿಸ್ಟಮ್ ಆಫ್ ಸಾಲಿಡ್ ವೇಸ್ಟ್ ಏನಿದೆ ಆರ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಏನಿದೆ ಅದು ನಿಮ್ಗೆ ಅರ್ಥ ಆಗ್ಬೇಕಾಗುತ್ತೆ. ಯಾಕೆ ಹೇಳಿ, ಸೊ ನಿಮ್ಗೆ ಸ್ಕೆಚ್ ತೋರಿಸ್ತೀನಿ ನಾನು, ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೋಡಿ, ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇರೋದು, ವಾಲ್ಯೂಮ್ ರಿಡಕ್ಷನ್ ಬಗ್ಗೆ. ಬಟ್ ಫಸ್ಟ್ ಸ್ಟೆಪ್ ಏನಿರುತ್ತೆ, ಇದೊಂದು ಬಿನ್ ಇದೆ, ಇದೊಂದು ಡಸ್ಟ್ ಬಿನ್ ಇದೆ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ಏನ್ ಮಾಡ್ತೀರಾ ನೀವು, ಸಾಲಿಡ್ ವೇಸ್ಟ್ ನ ಇಲ್ಲಿ ನೀವು ಏನ್ ಮಾಡ್ತೀರಾ, ಜಸ್ಟ್ ಡಂಪ್ ಮಾಡ್ಬಿಡ್ತೀರಾ, ಅಥವಾ ಇಲ್ಲ ಅಂತಂದ್ರೆ ನಿಮ್ದು ಏನೇ ವೇಸ್ಟ್ ಇದ್ರು ನೀವು ಇದರಲ್ಲಿ ಹಾಕ್ತೀರಾ. ಸೊ ಆ ವೇಸ್ಟ್ ಏನ್ ಮಾಡ್ತಾರೆ, ಇದ ಬಿನ್ ಇಂದ ಅಥವಾ ಈ ಡಸ್ಟ್ ಬಿನ್ ಇಂದ ಇದು ತಗೊಂಡ್ಬಿಟ್ಟು ಇವು ಏನಿರುತ್ತೆ ಕಲೆಕ್ಷನ್ ಇಕ್ವಿಪ್ಮೆಂಟ್ಸ್ ಆರ್ ವೆಹಿಕಲ್ಸ್ ಇದು. ರೈಟ್. ಸೊ ಇವೆಲ್ಲ ಕಲೆಕ್ಷನ್ ವೆಹಿಕಲ್ಸ್ ಇದೆ. ರೈಟ್. ಸೊ ನೀವು ನೋಡ್ಬೋದು, ನಿಮ್ ಮನೆ ಮುಂದೆನೆ ಬರುತ್ತೆ. ಎಲ್ಲಾ ಊರಲ್ಲಿ ಇವಾಗಂತೂ ಕಲೆಕ್ಷನ್ ಸಿಸ್ಟಮ್ ತುಂಬಾ ಫಾಸ್ಟ್ ಆಗಿದೆ, ನೀವು ನೋಡಿರ್ಬೋದು ಇಂಥದ್ದು. ಸೊ ಇದು ಕಲೆಕ್ಷನ್ ಆಯ್ತು. ಆಯ್ತಾ. ಸೊ ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಈ ಟ್ರಾನ್ಸ್ಪೋರ್ಟ್ ಎಲ್ಲಿ ಮಾಡ್ತಾರೆ, ಇದು ಚಿಕ್ಕದಾಗಿದ್ರೆ ಈ ದೊಡ್ಡ ಕಂಟೈನರ್ ಅಲ್ಲಿ ಏನ್ ಮಾಡ್ತಾರೆ, ಡಂಪ್ ಮಾಡ್ತಾರೆ. ರೈಟ್. ದೇ ವಿಲ್ ಡಂಪ್ ಇನ್ ಟು ದಿಸ್ ಕಂಟೈನರ್. ಸೊ ಆ ಕಂಟೈನರ್ ಏನ್ ಮಾಡುತ್ತೆ, ಒಂದು ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಬರುತ್ತೆ ದೊಡ್ಡದಾಗಿರೋದು. ಸೊ ಅದು ಬಂದ್ಬಿಟ್ಟು ಈ ತರ ತಗೊಂಡೋಗುತ್ತೆ. ರೈಟ್. ಸೊ ಈ ತರ ತಗೊಂಡೋಗ್ಬಿಟ್ಟು ಟ್ರಾನ್ಸ್ಫರ್ ಸ್ಟೇಷನ್ ಅಲ್ಲಿ ಡಂಪ್ ಮಾಡುತ್ತೆ. ವಾಟ್ ಯು ಮೀನ್ ಬೈ ಟ್ರಾನ್ಸ್ಫರ್ ಸ್ಟೇಷನ್ ಸರ್, ನೋಡಿ ಹೇಳ್ತೀನಿ. ಈಗ ನಿಮ್ಮ ಇದು ಒಂದು ಸೈಟ್ ಇದೆ. ರೈಟ್. ಇಲ್ಲೊಂದು ನೀವು ಇಲ್ಲಿದ್ದೀರಾ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿದ್ದೀರಾ, ನಿಮ್ಮ ಮನೆ ಇಲ್ಲಿದೆ. ರೈಟ್. ಸೊ ಇಲ್ಲಿ ಮಧ್ಯೆ ಒಂದಿದೆ. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ತುಂಬಾ ದೂರ ಇದೆ, ಒಂದು 25 ಕಿಲೋಮೀಟರ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ, ಗೊತ್ತಾಯ್ತಾ, ಇಲ್ಲಿಂದ ಇಲ್ಲಿಗೆ 25 ಕಿಲೋಮೀಟರ್ಸ್ ಇದೆ. ಬಟ್ ಇಲ್ಲಿಂದ ಇಲ್ಲಿವರೆಗೆ ಇವರಿಗೆ ತರಕ್ ಆಗೋದಿಲ್ಲ, ಯಾಕೆಂದ್ರೆ ಟ್ರಿಪ್ ಜನರೇಷನ್ ಟ್ರಿಪ್ ಇರುತ್ತೆ ನೋಡಿ, ಒಂದೊಂದು ಟ್ರಿಪ್ಗೆ ಇಷ್ಟೊಂದು ದೂರ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರೆ ಆ ಯೂನಿಟ್ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಮಧ್ಯದಲ್ಲಿ ಒಂದು ಸ್ಟೇಷನ್ ತರ ಅಥವಾ ಒಂದು ಮಿನಿ ಡಂಪಿಂಗ್ ಯಾರ್ಡ್ ತರ ಮಾಡ್ತಾರೆ. ಅದನ್ನೇ ನಾವು ಟ್ರಾನ್ಸ್ಫರ್ ಸ್ಟೇಷನ್ ಅಂತ ಅಂತೀವಿ. ಇವ್ರೇನ್ ಮಾಡ್ತಾನೆ, ಇಲ್ಲಿ ಡಂಪ್ ಮಾಡ್ತಾನೆ, ಇವ್ರೇನ್ ಮಾಡ್ತಾರೆ, ಇದು ತಗೊಂಡೋಗ್ಬಿಟ್ಟು ಇಲ್ಲಿ ಡಂಪ್ ಮಾಡ್ತಾರೆ. ಅಂದ್ರೆ ಇದು ಫೈನಲ್ ಡಂಪಿಂಗ್ ಅಲ್ಲ, ಇಲ್ಲಿಂದ ತಗೊಂಡೋಗ್ಬಿಟ್ಟು ಈ ಮೆಕ್ಯಾನಿಕಲ್, ಇಲ್ಲಿ ನೋಡಿ ಇದೇನ್ ಇನ್ಸ್ಟ್ರೂಮೆಂಟ್ ಕಾಣಿಸ್ತಾ ಇದೆ, ಇದೇನು ನಿಮ್ ವೆಹಿಕಲ್ ಕಾಣಿಸ್ತಾ ಇದೆಯಲ್ಲ, ಇದು ತುಂಬಾ ಫೇಮಸ್ ಆಗಿದೆ ಇವಾಗ. ಸೊ ಇದನ್ನೇ ನಾವು ಮೆಕ್ಯಾನಿಕಲ್ ವಾಲ್ಯೂಮ್ ರಿಡಕ್ಷನ್ ಅಂತ ಅಂತೀವಿ. ಇದು ಹೈ ಪ್ರೆಷರ್ ವಾಲ್ಯೂಮ್ ರಿಡಕ್ಷನ್, ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ರೈಟ್. ಸೊ ಇದೇನ್ ಮಾಡುತ್ತೆ, ಇದು ಕೆಪಾಸಿಟಿ ತುಂಬಾ ಇರುತ್ತೆ, 7 to 10 ಮೀಟರ್ ಕ್ಯೂಬ್. ಇದು ಒಂದೇ ಟ್ರಿಪ್ ಅಲ್ಲಿ ತಗೊಂಡೋಗಿರುತ್ತೆ. ಗೊತ್ತಾಯ್ತಾ. ಅದರಿಂದ ಅದೇನ್ ಮಾಡಿರುತ್ತೆ, ಪ್ರೊಸೆಸಿಂಗ್ ಪ್ಲಾಂಟ್ ಗೆ ತಗೊಂಡೋಗುತ್ತೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಗೆ. ಸೊ ಆ ಪ್ರೊಸೆಸಿಂಗ್ ಪ್ಲಾಂಟ್ ಏನು ಇರ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಇದು ಲ್ಯಾಂಡ್ ಫಿಲ್ ಸೈಟ್ ಗೆ ತಗೊಂಡೋಗ್ಬಿಟ್ಟು ಇಲ್ಲಿ ಡಂಪ್ ಮಾಡ್ತಾರೆ. ಸೊ ಡಂಪ್ ಅಂತೂ ಡೈರೆಕ್ಟ್ ಆಗಿ ಮಾಡೋದಿಲ್ಲ, ಮತ್ತೆ ಅಲ್ಲಿ ಕಾಂಪ್ಯಾಕ್ಷನ್ ಎಲ್ಲ ಸಿಸ್ಟಮೆಟಿಕ್ ವೇ ಅಲ್ಲಿ ಅದನ್ನ ಪ್ರಾಸೆಸ್ ಮಾಡಿ ಬಿಟ್ಬಿಡ್ತಾರೆ. ಗೊತ್ತಾಯ್ತಾ. ಸೊ ಇದಿಷ್ಟು ಬಂದ್ಬಿಟ್ಟು ಇದು ಕಲೆಕ್ಷನ್ ಸಿಸ್ಟಮ್. ನಾವು ಕಮಿಂಗ್ ಟು ಅವರ್ ಟಾಪಿಕ್, ಏನಿದೆ ನಮ್ಮ ಟಾಪಿಕ್, ವಾಲ್ಯೂಮ್ ರಿಡಕ್ಷನ್. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ವಾಲ್ಯೂಮ್ ರಿಡಕ್ಷನ್, ನೀವು ನೋಡ್ಬೋದು. ವಾಲ್ಯೂಮ್ ರಿಡಕ್ಷನ್ ಆಗೋದು ಎಲ್ಲಿಂದ ಅಂತಂದ್ರೆ, ನಾವು ಎಟ್ ಸೋರ್ಸ್ ಆದ್ರೂ ಮಾಡ್ಬೋದು. ಸೋರ್ಸ್ ಅಲ್ಲಿ ಯಾವ ತರ ಮಾಡ್ಬೋದು, ಬೈಫರ್ಕೇಟ್ ಮಾಡ್ಬೋದು, ಅಂದ್ರೆ ಡ್ರೈ ವೆಟ್ ಈ ತರ ಮಾಡ್ಬೋದು. ಬಟ್ ಇಂಡಿಯಾದಲ್ಲಿ ಅದೆಲ್ಲ ತುಂಬಾ ಕಷ್ಟ ಇದೆ. ಬಟ್ ಇವಾಗ ಟ್ರೈ ಮಾಡ್ತಾ ಇದ್ರೆ ಐ ಅಪ್ರಿಶಿಯೇಟ್ ದ ಗೌರ್ಮೆಂಟ್, ದೇ ಆರ್ ಟ್ರೈಯಿಂಗ್ ದೇರ್ ಲೆವೆಲ್ ಬೆಸ್ಟ್. ಬಟ್ ಇದು ಗೌರ್ಮೆಂಟ್ ಕೈಯಲ್ಲಿ ಇಲ್ಲ, ಎಲ್ಲ ನಮ್ಮ ಸಿಟಿಜನ್ಸ್ ಕೈಯಲ್ಲಿ ಇರುತ್ತೆ. ಗೊತ್ತಾಯ್ತಾ. ನಾವು ಮಾಡಿದ್ರೆ ಬೇರೆಯವರು ನಮ್ಮನ್ನು ನೋಡಿ ಮಾಡ್ತಾರೆ. ಸೊ ಇದು ನಿಮ್ಮ ಸಿಟಿ, ನಿಮ್ಮ ರಾಜ್ಯ, ನಿಮ್ಮ ದೇಶ ನೀವೇ ಕಾಪಾಡಬೇಕಾಗುತ್ತೆ, ಬೇರೆ ಯಾರು ಬರೋದಿಲ್ಲ. ಗೊತ್ತಾಯ್ತಾ. ನಾನು ನನ್ನ ಕಡೆಯಿಂದ ಮೆಸೇಜ್ ಹೇಳ್ತಾ ಇರೋದು. ಸೊ ಇಲ್ಲಿಂದ ನೀವು ಒಂದು ಮಿಕ್ಸ್ ಆಗ್ಬಿಟ್ಟು ಕೊಟ್ಬಿಟ್ರೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ವಾಲ್ಯೂಮ್ ರಿಡಕ್ಷನ್ ಮಾಡ್ಬೇಕಾಗುತ್ತೆ. ರೈಟ್. ಯಾಕೆಂದ್ರೆ ಈ ಒಂದೇ ಕಂಟೈನರ್ ಅಲ್ಲಿ ಫುಲ್ ಒಂದು ಏರಿಯಾ ಅದು
ನೀವು ಏನಂತಂದ್ರೆ ಸಾಲಿಡ್ ವೇಸ್ಟ್ ಏನಂತಂದ್ರೆ ಫಿಲ್ ಮಾಡಕ್ ಆಗೋದಿಲ್ಲ, ಗೊತ್ತಾಯ್ತಾ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಾಗುತ್ತೆ, ವಾಲ್ಯೂಮ್ ನ ರೆಡ್ಯೂಸ್ ಮಾಡ್ಬೇಕಾಗುತ್ತೆ. ಅದು ಹೆಂಗೆ ನೋಡೋಣ. ನೋಡಿ, ಈಗ ಮೆಕ್ಯಾನಿಕಲ್ ವಾಲ್ಯೂಮ್ ರಿಡಕ್ಷನ್ ಕಾಂಪ್ಯಾಕ್ಷನ್ ಇದ್ರ ಬಗ್ಗೆ ನೋಡೋಣ, ಯಾವ ತರ ವಾಲ್ಯೂಮ್ ನ ರೆಡ್ಯೂಸ್ ಮಾಡಬಹುದು ಅಂತ. ವಾಲ್ಯೂಮ್ ರಿಡಕ್ಷನ್ ಗೆ ಇನ್ನೊಂದು ಹೆಸರು ಏನಿದೆ ಅಂದ್ರೆ ಡೆನ್ಸಿಫಿಕೇಶನ್ ಅಂತ ಅಂತೀವಿ. ಡೆನ್ಸ್ ಮಾಡೋದು, ಅದನ್ನ ಆ ಮಟೀರಿಯಲ್ ನ ಕಾಂಪ್ಯಾಕ್ಟ್ ಮಾಡ್ಬಿಡೋದು, ಗೊತ್ತಾಯ್ತಾ. ಈಗ ಇದೊಂದು ಕಂಟೈನರ್ ಇದೆ, ಇದರಲ್ಲಿ ನೀವು ಸಾಲಿಡ್ ವೇಸ್ಟ್ ಹಾಕಿರ್ತೀರಾ, ರೈಟ್. ಇದು ಲೂಸ್ ಕಂಡೀಷನ್ ಇರುತ್ತೆ, ಬಟ್ ಅದೇ ಸಾಲಿಡ್ ವೇಸ್ಟ್ ನ ನೀವು ಕಾಂಪ್ಯಾಕ್ಟ್ ಮಾಡಿದಾಗ ಇದಿಷ್ಟೇ ಆಗ್ಬಿಡುತ್ತೆ. ಯಾಕೆಂತಂದ್ರೆ ಅದರಲ್ಲಿರೋ ಗ್ಯಾಪ್ಸ್ ಅಲ್ಲಿರೋ ಏರು ಮತ್ತೆ ಮಾಯಿಶ್ಚರ್ ಕಂಟೆಂಟ್ ನ ರಿಮೂವ್ ಮಾಡುತ್ತೆ, ಯಾವುದು ಕಾಂಪ್ಯಾಕ್ಷನ್ ಪ್ರೋಸೆಸ್. ಇದರಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಿದೆ ಅಂತಂದ್ರೆ, ಈ ಮೆಕ್ಯಾನಿಕಲ್ ವಾಲ್ಯೂಮ್ ರಿಡಕ್ಷನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋಕೆ. ಸೊ ಇನ್ ದಿಸ್ ಪ್ರಾಸೆಸ್ ಏನ್ ಮಾಡ್ತೀವಿ, ಇನಿಷಿಯಲ್ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ವೇಸ್ಟ್ ಇಸ್ ರೆಡ್ಯೂಸ್ ಯೂಶುವಲಿ ಬೈ ದ ಅಪ್ಲಿಕೇಶನ್ ಆಫ್ ದಿ ಫೋರ್ಸ್ ಆರ್ ಪ್ರೆಷರ್. ನಾನು ಹೇಳಿದ್ದೀನಿ, ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ, ಗೊತ್ತಾಯ್ತಾ. ಸಿಂಪಲ್ ಆಗಿ ಲೋಡ್ ಹಾಕ್ತಿವಿ. ಲೋಡ್ ಏನ್ ಮ್ಯಾನ್ ಮೇಡ್ ಲೋಡಾ ಇಲ್ಲ ಆರ್ಟಿಫಿಷಿಯಲ್ ಅಂತ ನೋಡೋಣ ಮುಂದೆ. ಫಾರ್ ದಿಸ್ ಇನಿಷಿಯಲ್ ವಾಲ್ಯೂಮ್ ರಿಡಕ್ಷನ್ ವೆಹಿಕಲ್ ಇಕ್ವಿಪ್ಡ್ ವಿತ್ ದ ಕಾಂಪ್ಯಾಕ್ಷನ್ ಮೆಕ್ಯಾನಿಸಮ್, ಅಂದ್ರೆ ಇಲ್ಲಿ ನೋಡ್ಬೋದು ನೀವು. ಸೊ ಇದೇನಿದೆ, ಇದು ಕಾಂಪ್ಯಾಕ್ಷನ್ ಮೆಕ್ಯಾನಿಸಮ್ ಇದೆ ಇದ್ರ ಹತ್ರ. ಇಲ್ಲೂ ಇರುತ್ತೆ ಮಿನಿ ಕಾಂಪ್ಯಾಕ್ಷನ್, ಇಲ್ಲೂ ಇರುತ್ತೆ. ಇಂಥ ವೆಹಿಕಲ್ಸ್ ಅಲ್ಲೂ ಇವಾಗ ಫಿಟ್ ಮಾಡಿ ಕೊಡ್ತಾ ಇದ್ದಾರೆ. ಅವರು ಕಾಂಪ್ಯಾಕ್ಟ್ ಮಾಡಿ ತಗೊಂಡೋಗಿ ಏನಂದ್ರೆ ಈ ಕಂಟೈನರ್ ಅಲ್ಲಿ ಡಂಪ್ ಮಾಡಬಹುದು, ಇಲ್ಲ ಡೈರೆಕ್ಟ್ ಆಗಿ ಅವರು ಈ ಮೆಕ್ಯಾನಿಕಲ್ ಕಾಂಪ್ಯಾಕ್ಟರ್ ಅಲ್ಲಿ ಡಂಪ್ ಮಾಡಬಹುದು, ಗೊತ್ತಾಯ್ತಾ. ಸೊ ಅದೇ ಇದೆ ಇದು. ಸೊ ಕಾಂಪ್ಯಾಕ್ಷನ್ ಮೆಕ್ಯಾನಿಸಮ್ ಆರ್ ಯೂಸ್ ಫಾರ್ ದ ಕಾಂಪ್ಯಾಕ್ಷನ್ ಆಫ್ ದಿ ವೇಸ್ಟ್. ಅಂದ್ರೆ ಸೋರ್ಸ್ ಅಲ್ಲಿ ಯಾವಾಗ ನೀವು ಕಲೆಕ್ಟ್ ಮಾಡ್ತೀರಾ ಅಲ್ಲೇ ಅದರದ್ದು ಏನಂತಂದ್ರೆ ಕಾಂಪ್ಯಾಕ್ಟ್ ಮಾಡಬೇಕು. ಕಾಂಪ್ಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ವಾಲ್ಯೂಮ್ ಒಳಗಡೆ ಜಾಸ್ತಿ ಇಟ್ಕೊಳ್ಳುತ್ತೆ. ಸೊ ಪರ್ ಟ್ರಿಪ್ ಪರ್ ಜನರೇಷನ್ ಏನಿರುತ್ತೆ ಅದು ನಾವು ಜಾಸ್ತಿನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಗೊತ್ತಾಯ್ತಾ. ನೆಕ್ಸ್ಟ್, ದ ವೆಹಿಕಲ್ ಯೂಸ್ ಫಾರ್ ದ ಕಲೆಕ್ಷನ್ ಆಫ್ ಸಾಲಿಡ್ ವೇಸ್ಟ್ ಆರ್ ಇಕ್ವಿಪ್ಡ್ ವಿತ್ ದ ಕಾಂಪ್ಯಾಕ್ಷನ್ ಮೆಕ್ಯಾನಿಸಮ್. ಅಂದ್ರೆ ಏನು ಕಾಂಪ್ಯಾಕ್ಷನ್ ಮೆಕ್ಯಾನಿಸಮ್ ಅಂದ್ರೆ ಏನು, ಒಂದ್ ನಿಮಿಷ ತೋರಿಸ್ತೀನಿ ನೋಡಿ. ಸೊ ಇದು ಕಾಂಪ್ಯಾಕ್ಷನ್ ಮೆಕ್ಯಾನಿಸಮ್ ಅಂತ ಇದೆ. ಏನು, ಈಗ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಏನ್ ಮಾಡ್ತಾ ಇದಾರೆ, ಇಲ್ಲಿ ಇದು ಕಲೆಕ್ಟ್ ಮಾಡಿರೋ ವೇಸ್ಟ್ ನ ಈ ಕಾಂಪ್ಯಾಕ್ಷನ್ ಒಳಗಡೆ ಹಾಕ್ತಾ ಇದಾರೆ. ಅಂದ್ರೆ ಇಲ್ಲಿ ಈಗ ಈ ಸ್ಕೆಚ್ ಅಲ್ಲಿ ಬನ್ನಿ, ಇದು ಜಸ್ಟ್ ನಿಮ್ಗೆ ಗೊತ್ತಾಗೋಕೆ ಈ ತರ ನಾನು ಸ್ಕೆಚ್ ಹಾಕಿರೋದು. ಇದು ಒಂದು ಕಲೆಕ್ಷನ್ ಸಿಸ್ಟಮ್ ಇದೆ. ಇದು ಇಲ್ಲಿ ಏನ್ ಮಾಡ್ತಾ ಇದಾರೆ, ಕಲೆಕ್ಷನ್ ಮಾಡಿದ್ದಾರೆ ಈ ಆಟೋ ಇಂದ ಇದೇನ್ ಮಾಡ್ತಾ ಇದಾರೆ, ಇಲ್ಲಿ ಡಂಪ್ ಮಾಡ್ತಾ ಇದಾರೆ. ಇದೇನ್ ಮಾಡುತ್ತೆ, ಇಲ್ಲಿದೆ ನೋಡಿ. ಸೊ ಇದು ಹೈಡ್ರೋಲಿಕ್ ಪ್ರೆಷರ್ ಅಂತ ಬರುತ್ತೆ, ರೈಟ್. ಸೊ ಇದೇನ್ ಮಾಡುತ್ತೆ, ಇಲ್ಲಿ ಕಾಂಪ್ಯಾಕ್ಟ್ ಮಾಡುತ್ತೆ, ಅದನ್ನ ಕಾಂಪ್ಯಾಕ್ಟ್ ಮಾಡುತ್ತೆ ವಿತ್ ಹೈಡ್ರೋಲಿಕ್ ಪ್ರೆಷರ್ ಕ್ರಿಯೇಟ್ ಮಾಡಿಬಿಟ್ಟು, ರೈಟ್. ಇದ್ರ ಬಗ್ಗೆ ನಾವು ಮುಂದೆ ನೋಡೋಣ ಬನ್ನಿ. ಸೊ ಕಾಂಪ್ಯಾಕ್ಷನ್ ಆಫ್ ದಿ ವೇಸ್ಟ್ ಇದರ ಯೂಸ್ ಮಾಡ್ತಾರೆ. ಅಂದ್ರೆ ಇದು ಕಾಂಪ್ಯಾಕ್ಷನ್ ಮೆಕ್ಯಾನಿಸಮ್ ನ ಯೂಸ್ ಮಾಡಿಬಿಟ್ಟು ಅದರದ್ದು ವಾಲ್ಯೂಮ್ ರಿಡಕ್ಷನ್ ಮಾಡ್ತಾರೆ ಎಟ್ ದ ಸೋರ್ಸ್, ರೈಟ್. ಸೊ ಇದರಿಂದ ಏನಾಗುತ್ತೆ, ಟು ಇನ್ಕ್ರೀಸ್ ದ ಅಮೌಂಟ್ ಆಫ್ ವೇಸ್ಟ್ ಕಲೆಕ್ಟೆಡ್ ಪರ್ ಟ್ರಿಪ್. ನಾನು ಹೇಳಿದೆ ಮೊದಲೇ, ಪರ್ ಟ್ರಿಪ್ ಅಂದ್ರೆ ಈಗ ಇದು ಲ್ಯಾಂಡ್ ಫಿಲ್ ಇದೆ, ಇದು ಇಲ್ಲಿ ನಿಮ್ಮ ಸೋರ್ಸ್ ಪಾಯಿಂಟ್ ಇದೆ, ಎರಡು ಡಿಸ್ಟೆನ್ಸ್ 20 ಕಿಲೋಮೀಟರ್ ಇದೆ. ಒಂದು ಟ್ರಿಪ್ಗೆ ಅವರು 5 ಬರೀ 2-3 ಮೀಟರ್ ಕ್ಯೂಬ್ ವಾಲ್ಯೂಮ್ ತಗೊಂಡು ಹೋದ್ರೆ ತುಂಬಾ ಪರ್ ಟ್ರಿಪ್ ಅವ್ರದ್ದು ಫ್ಯೂಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅದನ್ನ ನಾವು ರೆಡ್ಯೂಸ್ ಮಾಡ್ಬೇಕಲ್ಲ, ಸೊ ಅದಕ್ಕೋಸ್ಕರ ಈ ತರ ನಾವು ಮಾಡ್ತೀವಿ. ನೆಕ್ಸ್ಟ್, ಪೇಪರ್, ಕಾರ್ಡ್ಬೋರ್ಡ್, ಪ್ಲಾಸ್ಟಿಕ್ ಅಂಡ್ ಅಲ್ಯೂಮಿನಿಯಂ ಟಿನ್ ಕ್ಯಾನ್ಸ್ ರಿಮೂವ್ಡ್ ಫ್ರಮ್ ದ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಫಾರ್ ರೀಸೈಕಲಿಂಗ್ ಟು ರೆಡ್ಯೂಸ್ ದ ಸ್ಟೋರೇಜ್. ಅಂದ್ರೆ ರೀಸೈಕಲ್ ಮಾಡ್ತೀವಿ ಮೊದಲೇ, ಅದನ್ನ ರಿಮೂವ್ ಮಾಡ್ತಾರೆ. ಯಾವ್ದು, ಪೇಪರ್, ಕಾರ್ಡ್ಬೋರ್ಡ್, ಪ್ಲಾಸ್ಟಿಕ್ ಮತ್ತೆ ಅಲ್ಯೂಮಿನಿಯಂ ಟಿನ್ ಕ್ಯಾನ್ಸ್ ನ. ಇದು ನೋಡಿರ್ಬೋದು ನೀವು, ಎಲ್ಲಾ ಲೇಬರ್ಸ್ಗಳು ಮೊದಲೇ ಅಲ್ಲಿ ಹೋಗ್ಬಿಟ್ಟು ಸಾಲಿಡ್ ವೇಸ್ಟ್ ಅಲ್ಲಿ ಎಲ್ಲ ನೋಡ್ತಾ ಇರ್ತಾರೆ, ಏನೇನಿದೆ ಎಲ್ಲ ತಗೊಂಡ್ಬಿಡ್ತಾರೆ, ಗೊತ್ತಾಯ್ತಾ. ನೋಡಿರ್ಬೋದು ನೀವು. ಹ್ಯಾಂಡ್ಲಿಂಗ್ ಅಂಡ್ ಶಿಪ್ಪಿಂಗ್ ಕಾಸ್ಟ್ ಟು ರೀಸೈಕಬಲ್ ಮಟೀರಿಯಲ್ಸ್ ಫಾರ್ ದ ಮುನ್ಸಿಪಲ್ ಸಾಲಿಡ್ ವೇಸ್ಟ್. ಇದು ಯಾಕೆ ಮಾಡ್ತಾರೆ ಅಂದ್ರೆ ಈಸಿ ಹ್ಯಾಂಡ್ಲಿಂಗ್ ಆಗ್ಬೇಕು, ಶಿಪ್ಪಿಂಗ್ ಕಾಸ್ಟ್ ನು ಕಮ್ಮಿ ಆಗ್ಬೇಕು, ಗೊತ್ತಾಯ್ತಾ. ಅಲ್ಲೇ ವಾಲ್ಯೂಮ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ತರ ಒಂದು ಸಾಲಿಡ್ ವೇಸ್ಟ್ ಇದೆ, ಇಲ್ಲಿ ಲೇಬರ್ಸ್ ಇದ್ದಾರೆ, 10 ಜನ ಲೇಬರ್ಸ್ ಇದ್ದಾರೆ, ಈ ಕಡೆ 5 ಜನ, ಈ ಕಡೆ 5 ಜನ. ಅವ್ರೇನ್ ಮಾಡ್ತಾರೆ, ಈ ವೇಸ್ಟ್ ಅಲ್ಲಿ ಏನಾದ್ರೂ ಇದೆಯಾ ಅದನ್ನ ರೀಸೈಕಲ್ ಮಾಡ್ಕೋಬಹುದು. ಅವ್ರು ಏನ್ ಮಾಡ್ತಾರೆ, ಅದನ್ನ ತಗೊಂಡೋಗ್ಬಿಟ್ಟು ಗುಜರಿ ಅಂಗಡಿಗೆ ಹಾಕ್ಬಿಟ್ಟು ಅವ್ರಿಗೆ ಎಷ್ಟು ದುಡ್ಡು ಬರುತ್ತೆ ತಗೋತಾರೆ. ಸೊ ದಟ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆಂದ್ರೆ ಅವರು ವಾಲ್ಯೂಮ್ ನ ಕಮ್ಮಿ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಬಾಟಲ್ ಇರಲಿ, ಗ್ಲಾಸ್ ಬಾಟಲ್ಸ್ ಇರಲಿ, ಅಥವಾ ಏನೇ ಒಂದಿರಲಿ, ಅವರು ಇದನ್ನ ಎಲ್ಲ ಸೆಗ್ರಿಗೇಟ್ ಮಾಡ್ತಾರೆ, ಗೊತ್ತಾಯ್ತಾ. ಸೊ ಇದು ವಾಲ್ಯೂಮ್ ರಿಡಕ್ಷನ್ ಸಮ್ ಪಾಯಿಂಟ್ಸ್ ಇದೆ. ನೋಡೋಣ ನೆಕ್ಸ್ಟ್. ಈಗ ರೀಸೆಂಟ್ಲಿ ಹೈ ಪ್ರೆಷರ್ ಕಾಂಪ್ಯಾಕ್ಷನ್ ಸಿಸ್ಟಮ್ ಅಂತ ಒಂದು ಬಂದಿದೆ. ಏನಿದೆ ಹೈ ಪ್ರೆಷರ್ ಕಾಂಪ್ಯಾಕ್ಷನ್ ಮುಂದೆ ಹೇಳ್ತೀನಿ. ಸೊ ರೀಸೆಂಟ್ಲಿ high pressure compaction system has been developed to produce materials suitable for the various alternatives such as production of fireplaces logs from the paper and the cardboard. ಅಂದ್ರೆ ಅದರಿಂದ ಅಲ್ಟರ್ನೇಟ್ ಏನೇನ್ ಆಗುತ್ತೆ ಅದನ್ನ ಮಾಡಕ್ಕೆ ಟ್ರೈ ಮಾಡ್ತಾರೆ, ಗೊತ್ತಾಯ್ತಾ. To decrease the cost associated with transport materials to landfill site, municipality may also use the transfer station. ನಾನು ಮೊದಲೇ ಹೇಳ್ಕೊಟ್ಟಿದ್ದೀನಿ ನಿಮಗೆ ಟ್ರಾನ್ಸ್ಫರ್ ಸ್ಟೇಷನ್ ಅಂದ್ರೆ ಏನು.
ರೈಟ್. ಸೊ ಇಲ್ಲಿ ನೋಡ್ಬೋದು ನೀವು ಇದೊಂದು ಟೆಂಪ್ರರಿ ಡಂಪಿಂಗ್ ಸ್ಟೇಷನ್ ತರ ಮಾಡ್ತಾರೆ. ನಿಯರ್ ಬೈ ಏನಂತಂದ್ರೆ ಒಂದು ಏರಿಯಾ ಹತ್ರ ಮಾಡ್ತಾರೆ, ರೈಟ್. ಎಂಡ್ ಏರಿಯಾ ಯಾವ್ದಿರುತ್ತೆ, ರೆಸಿಡೆನ್ಷಿಯಲ್ ಏರಿಯಾ ಎಂಡ್ ಆದ ತಕ್ಷಣ ಅಲ್ಲೊಂದು ಮಾಡ್ತಾರೆ, ಯಾಕಂದ್ರೆ ಆ ಏರಿಯಾದು ಅಲ್ಲಿ ಡಂಪ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಟ್ರಾನ್ಸ್ಫರ್ ಸ್ಟೇಷನ್ ಅಂತ ಅಂತೀವಿ ನಾವು. ಟು ಇನ್ಕ್ರೀಸ್ ದ ಯೂಸ್ ಆಫ್ ಲ್ಯಾಂಡ್ ಫಿಲ್ಸ್, ವೇಸ್ಟ್ ಆರ್ ಯೂಶುವಲಿ ಕಾಂಪ್ಯಾಕ್ಟೆಡ್ ಬಿಫೋರ್ ಬೀಯಿಂಗ್ ಕವರ್ಡ್. ಅಂದ್ರೆ ಈ ವೇಸ್ಟ್ ನ ಮೊದಲು ಡಂಪ್ ಮಾಡೋಕ್ಕಿಂತ ಮುಂಚೆ ಕಾಂಪ್ಯಾಕ್ಟ್ ಮಾಡಿ ಡಂಪ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ವಾಲ್ಯೂಮ್ ರಿಡಕ್ಷನ್ ಆಗುತ್ತೆ. ಗೊತ್ತಾಯ್ತಾ, ಮೆಕ್ಯಾನಿಕಲ್ ವಾಲ್ಯೂಮ್ ರಿಡಕ್ಷನ್ ತುಂಬಾ ಇಂಪಾರ್ಟೆಂಟ್ ಇದೆ ಆಸ್ ಪರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಈಗ ಸೊ ಇದು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈಗ ಸಿಂಪಲ್ ಆಗಿ ಇನ್ನೊಂದ್ಸಲ ನಾನು ನಿಮಗೆ ಹೇಳ್ಕೊಡ್ತೀನಿ ಇದ್ರದ್ದು ಏನಿದೆ ಯೂಸೇಜ್ ಅಂತ, ರೈಟ್. ಈಗ ನೋಡ್ಬೋದು ನೀವು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಫಸ್ಟ್ ಇದೇನು ಇಲ್ಲಿ ಸಾಲಿಡ್ ವೇಸ್ಟ್ ಇದೆ, ಈ ಸಾಲಿಡ್ ವೇಸ್ಟ್ ನ ಇದ್ರೊಳಗಡೆ ಡಂಪ್ ಮಾಡ್ತಾ ಇದ್ದಾರೆ, ಕರೆಕ್ಟಾ. ಸೊ ಈ ಡಂಪ್ ಮಾಡಿದ ತಕ್ಷಣ ಇಲ್ಲಿ ರಿಸೀವಿಂಗ್ ಇರುತ್ತೆ, ರಿಸೀವಿಂಗ್ ಹಾಪ್ ಇರುತ್ತೆ. ಈ ರಿಸೀವಿಂಗ್ ಹಾಪ್ ಅಲ್ಲಿ ಇದಾಗುತ್ತೆ, ಇಲ್ಲಿ ಗೇಟ್ ಇರುತ್ತೆ. ಇದೇನಂತಾರೆ, ಇಬ್ಬರು ಇದಕ್ಕೆ ವರ್ಕ್ ಮಾಡೋಕೆ ಇಬ್ರು ಬೇಕು, ಆ ಕಡೆ ಒಬ್ರು ಈ ಕಡೆ ಒಬ್ರು ಅನ್ನೋ, ರೈಟ್. ಸೊ ಎರಡು ಕಡೆಯಿಂದನೂ ಆಪರೇಟ್ ಆಗುತ್ತೆ ಇದು. ಸೊ ಇದನ್ನ ಪ್ರೆಸ್ ಮಾಡ್ತಾರೆ, ಅಂದ್ರೆ ಈ ಸಾಲಿಡ್ ವೇಸ್ಟ್ ಇಲ್ಲೇ ಇರುತ್ತಲ್ಲ, ಈ ತರ ಒಳಗಡೆ ಪ್ರೆಸ್ ಮಾಡ್ತಾರೆ ಅದಕ್ಕೆ. ಸೊ ಇಲ್ಲಿ ನೋಡಿ ಇದ್ರದ್ದು ಸ್ಪೇಸ್ ಎಷ್ಟಿದೆ ಅಂದ್ರೆ ಇಷ್ಟು ಸ್ಪೇಸ್ ಇರುತ್ತೆ ಇದು, ರೈಟ್. ಇಷ್ಟು ಸ್ಪೇಸ್ ಇರುತ್ತೆ. ಇದ್ರದ್ದು ಸೈಜ್ ಏನಿರುತ್ತೆ ಅದೆಲ್ಲ ಈಗ ಮುಂದೆ ನೋಡೋಣ. ನೋಡಿ ಹೇಳ್ಕೊಡ್ತೀನಿ. ಸೊ ಕಾಂಪ್ಯಾಕ್ಟರ್ ವೆಹಿಕಲ್ ಅಂತ ಅಂತೀವಿ ಅದಕ್ಕೆ. ಸೊ ಇಟ್ ಅಲೋಸ್ ವೇಸ್ಟ್ ಕಂಟೈನರ್ ಟು ಬಿ ಎಂಪ್ಟೆಡ್ ಫ್ರಮ್ ಆಲ್ ಸೈಡ್ಸ್ ಇನ್ ಟು ದ ವೆಹಿಕಲ್ಸ್. ನೋಡಿ ಈ ತರ ಕಾಂಪ್ಯಾಕ್ಟ್ ಮಾಡಿದಾಗ, ಆಯ್ತಾ, ನೀವು ಕಾಂಪ್ಯಾಕ್ಟ್ ಮಾಡ್ಬಿಟ್ಟು ಲ್ಯಾಂಡ್ ಸ್ಲೈಡ್ ಅಲ್ಲಿ ಹೋಯ್ದಾಗ ನೋಡಿ ಈ ತರ ನೀವು ಇದನ್ನ ಅನ್ಲೋಡ್ ಮಾಡಬಹುದು. ನಿಮಗೆ ಚೆನ್ನಾಗಿ ಅರ್ಥ ಆಗ್ಲಿ ಅಂತ ನಾನು ಈ ತರ ಫುಲ್ ಸ್ಕೆಚ್ ಹಾಕಿ ತೋರಿಸ್ತಾರೆ. ಇದು ನೋಡಿ ಇಲ್ಲಿ ಮೇಲ್ಗಡೆ ಹೋಗಿದೆಯಲ್ಲ, ಇದೇನಿದೆ. ಸೊ ಇದನ್ನ ನೀವು ಕೆಳಗಡೆ ತಂದಾಗ ಇದು ಕಾಂಪ್ಯಾಕ್ಟ್ ಮಾಡಿದೆ. ಸೊ ಇದೆಲ್ಲ ಮಟೀರಿಯಲ್ ಈಗ ಅವರು ಅನ್ಲೋಡ್ ಮಾಡ್ತಾರೆ ಸಿಂಪಲ್ ಆಗಿ, ಗೊತ್ತಾಯ್ತಾ. ಮತ್ತೆ ಆಟೋಮೆಟಿಕ್ ಅನ್ಲೋಡಿಂಗು ಇರುತ್ತೆ, ಅದರಲ್ಲಿ ಆಟೋಮೆಟಿಕ್ ಅನ್ಲೋಡಿಂಗ್ ಆಪ್ಷನ್ಸ್ ಇರುತ್ತೆ. ಗೊತ್ತಾಗ್ತಿದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಇದೆ ಇದು, ಯಾಕಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಇದು, ಗೊತ್ತಾಗ್ತೀಯಾ. ಸೊ ಇದು ಒಂದು ಲ್ಯಾಂಡ್ ಫಿಲ್ ಸೈಟ್ ಇದೆ, ಅದು ಲ್ಯಾಂಡ್ ಫಿಲ್ ಸೈಟ್ ನೋಡ್ಬೋದು. ಸೊ ಇಟ್ ಅಲೋಸ್ ವೇಸ್ಟ್ ಕಂಟೈನರ್ ಟು ಎಂಪ್ಟೆಡ್ ಫ್ರಮ್ ದ ಆಲ್ ಸೈಡ್ಸ್, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಿದೆ, ಇಟ್ ನೀಡ್ಸ್ 2% ಟು ಆಪರೇಟ್. 2% ಬೇಕಿದೆ ಆಪರೇಟ್ ಮಾಡೋಕೆ. ಆರ್ ಯೂಶುವಲಿ equipped with 2 cycling lifts that dump into the container. ಗೊತ್ತಾಯ್ತಾ, 2 cycling lifts ಇರುತ್ತೆ ಇದಕ್ಕೆ, that dump into the ಕಂಟೈನರ್ ಒಳಗಡೆ ಡಂಪ್ ಮಾಡ್ತಾರೆ. ಸೊ ದೀಸ್ ಹ್ಯಾವ್ ಹೈ ಇನಿಷಿಯಲ್ ಕಾಸ್ಟ್. ನೋಡಿ ಯಾಕೆಂದ್ರೆ ಇದು ಏನಿರುತ್ತೆ ನೋಡಿ, ಇದನ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಇದು ಒಂದೊಂದು ಲಾರಿಯಲ್ಲಿ ಫಿಟ್ ಆಗಿರುತ್ತೆ, ಇದನ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಮುನ್ಸಿಪಾಲಿಟಿಯಲ್ಲಿ ಇದ್ರದ್ದು ಇನಿಷಿಯಲ್ ಕಾಸ್ಟ್ ತುಂಬಾ ಹೆವಿ ಆಗುತ್ತೆ, ಗೊತ್ತಾಯ್ತಾ. BBMP ನಮ್ಮ ಬೆಂಗಳೂರಲ್ಲಿ ಇದೆಲ್ಲ ಕಾಮನ್ ಇದೆ, ಎಲ್ಲ ಇದೇ ಯೂಸ್ ಮಾಡ್ತಾರೆ. ಓಕೆ, ಸ್ಕಿಲ್ಡ್ ಲೇಬರ್ ಬೇಕಾಗುತ್ತೆ, ಆಮೇಲೆ ಆಪರೇಟಿಂಗ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ರೈಟ್. ಸೊ ಇದೊಂದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ದೀಸ್ ಹ್ಯಾವ್ ಹೈಡ್ರೋಲಿಕ್ ಸಿಸ್ಟಮ್ ವಿತ್ ರಿಯರ್ ಲೋಡಿಂಗ್ ಅರೇಂಜ್ಮೆಂಟ್. ಗೊತ್ತಾ, ರಿಯರ್ ಲೋಡಿಂಗ್ ಅರೇಂಜ್ಮೆಂಟ್ ಇರುತ್ತೆ. ಇದರದ್ದು ಕೆಪಾಸಿಟಿ ಬಂದ್ಬಿಟ್ಟು 5 to 10 ಕ್ಯೂಬಿಕ್ ಮೀಟರ್ ಇರುತ್ತೆ, ಗೊತ್ತಾಯ್ತಾ. 5 to 10 ಕ್ಯೂಬಿಕ್ ಮೀಟರ್ ಇರುತ್ತೆ ಇದು. ಐ ಹೋಪ್ ನಿಮಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದು ಯಾವ ತರ ಲೋಡಿಂಗ್ ಆಗುತ್ತೆ, ಮತ್ತೆ ಅನ್ಲೋಡ್ ಯಾವ ತರ, ನೋಡಿ ಅನ್ಲೋಡ್ ಈ ತರ ಮಾಡ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಎಲ್ಲ ಕ್ಲಿಯರ್ ಆಗಿ ಇಲ್ಲಿ ನೋಡ್ಬೋದು ನೀವು. ರಿಯಲ್ ಫೋಟೋಸ್ ಇದೆ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ, ಗೊತ್ತಾಯ್ತಾ. ಸೊ ಈಗ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್, ವೆರಿ ಇಂಪಾರ್ಟೆಂಟ್. ಈ ಸ್ಲೈಡ್ ಅಲ್ಲಿ ನಿಮ್ಗೆ ಬರೋ ಕ್ವಶನ್ಸ್ ಇದೆ ಎಕ್ಸಾಮ್ ಅಲ್ಲಿ, ಅದನ್ನು ಬರುತ್ತೆ, ಬಟ್ ಇದರಲ್ಲಿ ಕ್ವಶನ್ಸ್ ಬರುತ್ತೆ. ಹೆಂಗೆ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ, ಫಾರ್ residential or for any other commercial buildings, right, which type of you will use the volume reduction or type of compactor. ಗೊತ್ತಾಯ್ತಾ, ಯಾವ ಟೈಪ್ ಆಫ್ ಕಾಂಪ್ಯಾಕ್ಟರ್ ನ ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇರೋದು. ಕೇಳಿದ್ರೆ ನೀವು ನೆನ್ಪಿಟ್ಕೊಂಡ್ಬಿಟ್ಟು ಹಾಕ್ಬೇಕಾಗುತ್ತೆ, ರೈಟ್. ಸೊ ಇಲ್ಲಿ ನಾನು ಒಂದು ಟ್ಯಾಬ್ಲರ್ ಕಾಲಮ್ ಮಾಡಿದ್ದೀನಿ, ಲೊಕೇಶನ್ ಆರ್ ಆಪರೇಷನ್, ಟೈಪ್ ಆಫ್ ಕಾಂಪ್ಯಾಕ್ಟರ್, ಗೊತ್ತಾಯ್ತಾ. ಸೊ ಸಾಲಿಡ್ ವೇಸ್ಟ್ ಜನರೇಷನ್ ಪಾಯಿಂಟ್ಸ್ ಅಂತ ಇದೆ. ಎಲ್ಲೆಲ್ಲಿ ಪಾಯಿಂಟ್ಸ್ ಆಗುತ್ತೆ, ಸ್ಟೇಷನರಿ ಆರ್ ರೆಸಿಡೆನ್ಷಿಯಲ್, ರೈಟ್. ಸ್ಟೇಷನರಿ ಆರ್ ರೆಸಿಡೆನ್ಷಿಯಲ್ ಪಾಯಿಂಟ್ಸ್ ಇದ್ರೆ ನೀವು ಯಾವ ಟೈಪ್ ಆಫ್ ಕಾಂಪ್ಯಾಕ್ಟರ್ ಯೂಸ್ ಮಾಡ್ತೀರಾ, ವರ್ಟಿಕಲ್, ರೋಟರಿ, ಬ್ಯಾಗ್, ಅಂಡರ್ ಕೌಂಟರ್, ಸ್ಟೇಷನರಿ ಆರ್ ಕಮರ್ಷಿಯಲ್, ಗೊತ್ತಾಯ್ತಾ. ಸೊ ಈ ತರ ಇದ್ದಾಗ, ಆ ತರ ಬಿಲ್ಡಿಂಗ್ಸ್ ಇದ್ದಾಗ ಈ ತರದ್ದು ಒಂದು ನಾವು ಟೈಪ್ ಆಫ್ ಕಾಂಪ್ಯಾಕ್ಟರ್ ನ ಯೂಸ್ ಮಾಡ್ತೀವಿ ಫಾರ್ ಸಾಲಿಡ್ ವೇಸ್ಟ್ ಜನರೇಷನ್ ಪಾಯಿಂಟ್ಸ್ ಅಲ್ಲಿ. ಆ ಆಪರೇಷನ್ ಆರ್ ಲೊಕೇಶನ್ ಯಾವ್ದಿದೆ, ವೇಸ್ಟ್ ಜನರೇಷನ್ ಪಾಯಿಂಟ್ಸ್, ಎಲ್ಲಿಂದ, ರೆಸಿಡೆನ್ಷಿಯಲ್ ಇರ್ಲಿ, ಕಮರ್ಷಿಯಲ್ ಇರ್ಲಿ, ಏನೇ ಇರ್ಲಿ, ಗೊತ್ತಾಯ್ತಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕಲೆಕ್ಷನ್ ಇದೆ. ಸೊ ರೆಸಿಡೆನ್ಷಿಯಲ್, ಕಮರ್ಷಿಯಲ್ ಯಾವುದೇ ಒಂದು ಬಿಲ್ಡಿಂಗ್ ಇರಲಿ, ಸೊ ಅದಕ್ಕೆ ನಾವು ಸಾಲಿಡ್ ವೇಸ್ಟ್ ಜನರೇಷನ್ ಪಾಯಿಂಟ್ಸ್ ಅಂತ ಅನ್ಬೋದು. ಸೊ ಅದಕ್ಕೆ ವರ್ಟಿಕಲ್, ರೋಟರಿ, ಬ್ಯಾಗ್ ಆರ್ ಅಂಡರ್ ಕೌಂಟರ್ ಆರ್ ಸ್ಟೇಷನರಿ ಕಮರ್ಷಿಯಲ್ ಬಿಲ್ಡಿಂಗ್ಸ್ ನ ಈ ಒಂದು ಟೈಪ್ ಆಫ್ ಕಾಂಪ್ಯಾಕ್ಟರ್ ನಾವು ಯೂಸ್ ಮಾಡ್ತೀವಿ. ಸೆಕೆಂಡ್ ಬಂದ್ಬಿಟ್ಟು ಕಲೆಕ್ಷನ್ ಆಫ್ ದ ಸಾಲಿಡ್ ವೇಸ್ಟ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ,
ಸ್ಟೇಷನರಿ ಪ್ಯಾಕರ್ ಅಂತ ಯೂಸ್ ಮಾಡ್ತೀವಿ. ಅದು ಕಲೆಕ್ಷನ್ ಸಿಸ್ಟಮ್ ಅಲ್ಲಿ. ಗೊತ್ತಾಗ್ತಿದೆಯಾ? ಕ್ವಶನ್ ಯಾವ ತರ ಕೇಳ್ತಾರೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಲೊಕೇಶನ್ ಅಂಡ್ ಆಪರೇಷನ್ ಮೇಲೆ ಇದು ಸಾಲಿಡ್ ವೇಸ್ಟ್ ಜನರೇಷನ್ ಗೆ ಇದು ಯೂಸ್ ಆಗುತ್ತೆ. ಅದಾದ್ಮೇಲೆ ಇದು ಯೂಸ್ ಆಗುತ್ತೆ ಕಲೆಕ್ಷನ್ ಸಿಸ್ಟಮ್ ಅಲ್ಲಿ. ಟ್ರಾನ್ಸ್ಫರ್ ಆರ್ ಪ್ರೊಸೆಸಿಂಗ್ ಸ್ಟೇಷನ್ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ? ಟೈಪ್ ಆಫ್ ಕಾಂಪ್ಯಾಕ್ಟರ್ ಸ್ಟೇಷನರಿ ಆರ್ ಟ್ರಾನ್ಸ್ಫರ್ ಟ್ರೇಲರ್. ಇವು ಹೆಸರು ನೆನ್ಪಿಡ್ಬೇಕಾಗುತ್ತೆ ನೀವು, ಯಾಕೆಂದ್ರೆ ಅಲ್ಲಿ ಎಕ್ಸಾಮ್ ಅಲ್ಲಂತೂ ನಿಮಗೆ ಸ್ಕೆಚಸ್ ಕೊಡೋದಿಲ್ಲ, ನೀವು ಹೆಸರೇ ನೆನ್ಪಿಡ್ಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಸ್ಟೇಷನರಿ, ಟ್ರಾನ್ಸ್ಫರ್ ಟ್ರೇಲರ್, ಆಮೇಲೆ ಸ್ಟೇಷನರಿಯಲ್ಲೂ ಎರಡು ಬರುತ್ತೆ, ಲೋ ಪ್ರೆಷರ್ ಅಂಡ್ ಹೈ ಪ್ರೆಷರ್. ಅದನ್ನು ಹೇಳ್ಕೊಡ್ತೀನಿ ಇವಾಗ. ಸೊ ನೆಕ್ಸ್ಟ್ ಫೋರ್ತ್ ಒಂದು ಬಂದ್ಬಿಟ್ಟು ಡಿಸ್ಪೋಸಲ್ ಸೈಟ್, ಅಂದ್ರೆ ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಯಾವ್ಯಾವ್ದು ಯೂಸ್ ಮಾಡ್ತಾರೆ ಅಂದ್ರೆ ಮೂವೇಬಲ್ ವೀಲ್ಡ್ ಆರ್ ಟ್ರ್ಯಾಕ್ಡ್ ಇಕ್ವಿಪ್ಮೆಂಟ್ ಆರ್ ಸ್ಟೇಷನರಿ ಆರ್ ಟ್ರ್ಯಾಕ್ ಮೌಂಟೆಡ್ ಅಂತ ಅಂತೀವಿ. ಸೊ ಇದೆಷ್ಟು ಎಲ್ಲ ಹೆಸರು ಇರೋದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇದನ್ನ ನಿಮ್ಮ ಶಾರ್ಟ್ ನೋಟ್ಸ್ ಅಲ್ಲಿ ಬರ್ಕೊಂಡಿಟ್ರೆ ಎಕ್ಸಾಮ್ ಅಲ್ಲಿ 100% ಒಂದು ಕ್ವಶನ್ ಈ ಟಾಪಿಕ್ ಇಂದ ಕ್ವಶನ್ ಬಂದ್ರೆ ಇಲ್ಲೇ ಬರುತ್ತೆ. ಹೌದಾ? ಸೊ ಚೆನ್ನಾಗಿದೆ ಒಂದ್ಸಲ ನೋಡ್ಕೊಳ್ಳಿ. ರೈಟ್, ಲೆಟ್ಸ್ ಮೂವ್. ಸೊ ಈ ಒಂದು ಸ್ವಲ್ಪ ಸ್ಕೆಚಸ್ ಇದೆ ನಿಮಗೆ ತೋರ್ಸಕ್ಕೆ ಹಾಕಿದೀನಿ. ಕಾಂಪ್ಯಾಕ್ಷನ್ ಇಕ್ವಿಪ್ಮೆಂಟ್ ಯೂಸ್ ಫಾರ್ ದ ವಾಲ್ಯೂಮ್ ರಿಡಕ್ಷನ್. ಅದರಲ್ಲಿ ವರ್ಟಿಕಲ್ ಕಾಂಪ್ಯಾಕ್ಟರ್ ಇದೆ, ಅದಾದ್ಮೇಲೆ ಬ್ಯಾಕ್ ಕಾಂಪ್ಯಾಕ್ಟರ್ ಇದೆ. ನೋಡ್ಬೋದು ನೀವು, ವರ್ಟಿಕಲ್ ಅಂದ್ರೆ ಇಲ್ಲಿಂದ ನೀವು ಸಾಲಿಡ್ ವೇಸ್ಟ್ ಹಾಕಿದ್ರೆ ಇಲ್ಲಿ ಕೆಳಗಡೆ ಡಂಪ್, ಇಲ್ಲಿ ಏನಂದ್ರೆ ಪ್ರೆಸ್ ಮಾಡ್ತಾರೆ. ರೈಟ್, ಸೊ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಪ್ರೆಸ್ ಮಾಡ್ತಾರೆ. ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ಸೊ ಇಲ್ಲಿ ಅದು ಕಾಂಪ್ಯಾಕ್ಟ್ ಆಗುತ್ತೆ. ಕಾಂಪ್ಯಾಕ್ಟ್ ಆದ್ಮೇಲೆ ಅದನ್ನ ಇಲ್ಲಿಂದ ತೆಗಿತಾರೆ. ಸೊ ಸಿಂಪಲ್ ಆಗಿದೆ ವರ್ಟಿಕಲ್ ಕಾಂಪ್ಯಾಕ್ಟರ್. ಬ್ಯಾಕ್ ಕಾಂಪ್ಯಾಕ್ಟರ್ ಅಂತ ಒಂದು ಬರುತ್ತೆ, ಇಲ್ಲೊಂದು ಬಿನ್ ತರ ಇದೆ ನೋಡಿ. ಸೊ ಈ ತರ ಇದು ಮೇಲ್ಗಡೆಯಿಂದ ನೋಡಿದಾಗ ಈ ತರ ಇರುತ್ತೆ, ಇದು ಈ ಪೋರ್ಷನ್. ಸೊ ಇಲ್ಲಿ ಮೇಲ್ಗಡೆಯಿಂದ ಇಲ್ಲಿ ಪ್ರೆಷರ್ ಹಾಕ್ತಾರೆ, ಅಂದ್ರೆ ಇದು ಒನ್ ಟೈಪ್ ಆಫ್ ಕಾಂಪ್ಯಾಕ್ಟರ್ ಇದೆ. ಸೊ ಅದು ಕಾಂಪ್ಯಾಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಇರುತ್ತೆ, ಆಮೇಲೆ ಕಾಂಪ್ಯಾಕ್ಟ್ ಆದ್ಮೇಲೆ ಇಲ್ಲಿಗೆ ಹೋಗುತ್ತೆ. ಈ ತರ ಇದೊಂದು ಬ್ಯಾಕ್ ಕಾಂಪ್ಯಾಕ್ಟರ್. ಸ್ಟೇಷನರಿ ಕಾಂಪ್ಯಾಕ್ಟರ್ ಅಂತ ಇರುತ್ತೆ, ಯಾವ್ದಾದ್ರು ಒಂದು ಬಿಲ್ಡಿಂಗ್ಸ್ ಅಲ್ಲಿ ಇದರಲ್ಲಿ ಇದನ್ನ ಇಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ಡಸ್ಟ್ಬಿನ್ ತರ ಹಾಕ್ಬೇಕು. ಅವರು ಕಾಂಪ್ಯಾಕ್ಟ್ ಮಾಡ್ಬಿಟ್ಟು ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಕಲೆಕ್ಷನ್ ಸಿಸ್ಟಮ್ ಬಂದ್ಬಿಟ್ಟು ತಗೊಂಡೋಗ್ತಾರೆ. ಹೌದಾ? ಇದು ಸ್ಟೇಷನರಿ ಕಾಂಪ್ಯಾಕ್ಟರ್. ಸೆಲ್ಫ್ ಕಂಟೈನ್ಡ್ ಅಂತಂದ್ರೆ ಇದು ಏನಂತಂದ್ರೆ ಇಲ್ಲೇ ಒಂದೇ ಕಡೆ ಇದನ್ನ ಇಟ್ಬಿಟ್ಟು ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಫಾರ್ ದ ಕಾಂಪ್ಯಾಕ್ಷನ್ ಇಕ್ವಿಪ್ಮೆಂಟ್ ಯೂಸ್ ಫಾರ್ ದ ವಾಲ್ಯೂಮ್ ರಿಡಕ್ಷನ್. ಐ ಹೋಪ್ ಯು ಗಾಟ್ ಕಂಪ್ಲೀಟ್ ಅಂಡ್ ಕ್ಲಿಯರ್ ಪಿಕ್ಚರ್ ಅಬೌಟ್ ದ ಹೌ ದ ಕಾಂಪ್ಯಾಕ್ಷನ್ ವಿಲ್ ಡನ್ ವಿತ್ ದ ಮೆಕ್ಯಾನಿಕಲ್ ದಟ್ ಇಕ್ವಿಪ್ಮೆಂಟ್. ಸೊ ಈಗ ನಾನು ಇಲ್ಲಿ ಹೇಳಿದ್ದೆ, ಪ್ರೀವಿಯಸ್ ಇಲ್ಲಿ ಹೇಳಿದ್ದೆ ನೋಡಿ, ಇಲ್ಲಿ ಲೋ ಪ್ರೆಷರ್ ಅಂತ ಬರುತ್ತೆ ಮತ್ತೆ ಹೈ ಪ್ರೆಷರ್ ಅಂತ ಬರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ದಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಇದರಲ್ಲಿ. ಲೋ ಪ್ರೆಷರ್ ಕಾಂಪ್ಯಾಕ್ಟರ್ ಅಂದ್ರೆ ಏನು? ಲೋ ಪ್ರೆಷರ್ ಕಾಂಪ್ಯಾಕ್ಟರ್ ಇನ್ಕ್ಲೂಡ್ಸ್ ದೋಸ್ ಯೂಸ್ ಅಟ್ ದ ಅಪಾರ್ಟ್ಮೆಂಟ್ಸ್ ಅಲ್ಲಿ ಲೋ ಪ್ರೆಷರ್ ಕಾಂಪ್ಯಾಕ್ಟರ್ ನ ಯೂಸ್ ಮಾಡ್ತಾರೆ. ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಲ್ಲಿ ಎಲ್ಲಾ ಲೋ ಪ್ರೆಷರ್ ಕಾಂಪ್ಯಾಕ್ಟರ್ಸ್ ನ ಯೂಸ್ ಮಾಡ್ತಾರೆ. ಯಾಕೆ? ಅದ್ರದ್ದು ಡೆನ್ಸಿಟಿ ಮೇಲೆ ಡಿಪೆಂಡ್ ಇರುತ್ತೆ. ಗೊತ್ತಾಗ್ತಿದೆಯಲ್ಲ? ಅದೇ ಕಮರ್ಷಿಯಲ್ಗೆ ಇದು ಯೂಸ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಕಮರ್ಷಿಯಲ್ ಅಲ್ಲಿ ಡಿಪೆಂಡ್ಸ್ ಆನ್ ದ ಸಾಲಿಡ್ ವೇಸ್ಟ್ ಜನರೇಷನ್ ಮೇಲೆ ಡಿಸೈಡ್ ಮಾಡ್ತಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಿದೆ ಲೋ ಪ್ರೆಷರ್ ಕಾಂಪ್ಯಾಕ್ಷನ್ ಅಲ್ಲಿ, ಬೇಲಿಂಗ್ ಇಕ್ವಿಪ್ಮೆಂಟ್ ಈಸ್ ಯೂಸ್ ಫಾರ್ ದ ವೇಸ್ಟ್ ಪೇಪರ್ ಅಂಡ್ ಕಾರ್ಡ್ಬೋರ್ಡ್. ಈ ಇಕ್ವಿಪ್ಮೆಂಟ್ ಹೆಸರು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದೊಂದು ಬೇಲಿಂಗ್ ಇಕ್ವಿಪ್ಮೆಂಟ್ ಇದೆ. ರೈಟ್, ಸೊ ವೇಸ್ಟ್ ಪೇಪರ್ ಅಂದ್ರೆ ಇದು ಒಂದು ಟೈಪ್ ಆಫ್ ಏನಂತಂದ್ರೆ ಸೇಮ್ ಕಾಂಪ್ಯಾಕ್ಟರ್ ತರನೇ ಇರುತ್ತೆ. ರೈಟ್, ಅದನ್ನ ಯೂಸ್ ಮಾಡ್ತಾರೆ ಫಾರ್ ವೇಸ್ಟ್ ಪೇಪರ್ ಅಂಡ್ ಕಾರ್ಡ್ಬೋರ್ಡ್. ಎಕ್ಸಾಮ್ ಅಲ್ಲಿ ಕೇಳಬಹುದು ಈ ಕ್ವಶನ್. ರೈಟ್, ಫಾರ್ ವೇಸ್ಟ್ ಪೇಪರ್ ಅಂಡ್ ಕಾರ್ಡ್ಬೋರ್ಡ್ ವಿಚ್ ಟೈಪ್ ಆಫ್ ಕಾಂಪ್ಯಾಕ್ಟರ್ ವಿಲ್ ಬಿ ಯೂಸ್ಡ್. ಸೊ ಬೇಲಿಂಗ್ ಇಕ್ವಿಪ್ಮೆಂಟ್ ಅಂತ ಹೆಸರಿದೆ, ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್, ಸ್ಟೇಷನರಿ ಕಾಂಪ್ಯಾಕ್ಟರ್ ಯೂಸ್ಡ್ ಅಟ್ ಟ್ರಾನ್ಸ್ಫರ್ ಸ್ಟೇಷನ್. ಸ್ಟೇಷನರಿ ಕಾಂಪ್ಯಾಕ್ಟರ್ ಎಲ್ಲಿ ಯೂಸ್ ಮಾಡ್ತಾರೆ? ಟ್ರಾನ್ಸ್ಫರ್ ಸ್ಟೇಷನ್ ಅಲ್ಲಿ ಯೂಸ್ ಮಾಡ್ತಾರೆ. ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ವಾಟ್ ಯು ಮೀನ್ ಬೈ ಟ್ರಾನ್ಸ್ಫರ್ ಸ್ಟೇಷನ್. ಸೊ ಪೋರ್ಟೇಬಲ್ ಸ್ಟೇಷನರಿ ಕಾಂಪ್ಯಾಕ್ಟರ್ಸ್. ಸೊ ಪೋರ್ಟೇಬಲ್ ಸ್ಟೇಷನರಿ ಕಾಂಪ್ಯಾಕ್ಟರ್ಸ್ ಎಲ್ಲಿ ಯೂಸ್ ಮಾಡ್ತಾರೆ? ಆರ್ ಬೀಯಿಂಗ್ ಯೂಸ್ ಇನ್ ಇನ್ಕ್ರೀಸ್ಲಿ ಬೈ ದ ನಂಬರ್ ಆಫ್ ಇಂಡಸ್ಟ್ರೀಸ್ ಇನ್ ಕಂಜಂಕ್ಷನ್ ವಿತ್ ದ ಮಟೀರಿಯಲ್ ರಿಕವರಿ ಆಪರೇಷನ್. ಮಟೀರಿಯಲ್ ರಿಕವರಿ ಆಪರೇಷನ್ ಎಲ್ಲಿರುತ್ತೆ? ಸ್ಪೆಷಲಿ ವೇಸ್ಟ್ ಪೇಪರ್ ಅಂಡ್ ಕಾರ್ಡ್ಬೋರ್ಡ್ ಎಲ್ಲಿರುತ್ತೆ ಅಲ್ಲಿ ಪೋರ್ಟೇಬಲ್ ಸ್ಟೇಷನರಿ ಕಾಂಪ್ಯಾಕ್ಟರ್ ಅಂದ್ರೆ ಅದನ್ನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ನಾವು ತಗೊಂಡೋಗ್ಬೋದು. ಪೋರ್ಟೇಬಲ್ ಅಂತೀವಲ್ಲ, ಪೋರ್ಟೇಬಲ್. ರೈಟ್, ಸೊ ಪೋರ್ಟೇಬಲ್ ಸ್ಟೇಷನರಿ ಕಾಂಪ್ಯಾಕ್ಟರ್ ನಾವು ವೇಸ್ಟ್ ಪೇಪರ್ ಮತ್ತೆ ಕಾರ್ಡ್ಬೋರ್ಡ್ ಅಲ್ಲಿ ಯೂಸ್ ಮಾಡ್ತೀವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಇನ್ಫಾರ್ಮೇಶನ್ ನಿಮಗೆ ಎಲ್ಲೂ ಸಿಗೋದಿಲ್ಲ. ಸೊ ನನ್ನ ಕ್ಲಾಸ್ ಅಲ್ಲಿ ನಿಮಗೆ ಇದು ಸಿಗುತ್ತೆ. ರೈಟ್, 100% ಇದನ್ನ ತುಂಬಾ ರಿಸರ್ಚ್ ಮಾಡಿಬಿಟ್ಟು ನಾವು ಹಾಕಿರೋದು. ರೈಟ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ದ ಹೈ ಪ್ರೆಷರ್ ಕಾಂಪ್ಯಾಕ್ಷನ್ ಅಂದ್ರೇನು ನೋಡೋಣ. ಸೊ ವಾಟ್ ಯು ಮೀನ್ ಬೈ ಹೈ ಪ್ರೆಷರ್ ಕಾಂಪ್ಯಾಕ್ಷನ್? ಹೈ ಪ್ರೆಷರ್ ಕಾಂಪ್ಯಾಕ್ಷನ್ ಅಂದ್ರೇನು? ರೀಸೆಂಟ್ಲಿ ಹೈ ಪ್ರೆಷರ್ ಒಂದು ಇನ್ವೆಂಟ್ ಮಾಡಿದ್ದಾರೆ. ಅಪ್ ಟು 5000 LB per inch square or 352.27 kg per centimeter square.
ಸೊ ಇಷ್ಟು ಏನಿದು ಇದು ಲೋಡ್ ಹಾಕುತ್ತೆ, ಇಷ್ಟು ಲೋಡ್ ಹಾಕುತ್ತೆ. ಸೊ ಕಾಂಪ್ಯಾಕ್ಷನ್ ಸಿಸ್ಟಮ್ ಒಂದು ಡೆವಲಪ್ ಮಾಡಿದ್ದಾರೆ, ಇಷ್ಟು ಲೋಡ್ ಹಾಕಿರೋದು ತುಂಬಾ ಚೆನ್ನಾಗಿದೆ, ರೈಟ್, ತುಂಬಾ ಚೆನ್ನಾಗಿದೆ. ಸೊ ಮೆಕ್ಯಾನಿಕಲಿ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡೋಕ್ಕೂ ಬರ್ತಾ ಇದೆ. ಇನ್ ಸೆಕೆಂಡ್ ಪಾಯಿಂಟ್ ಏನಿದೆ, ಸೊ ಇನ್ ಮೋಸ್ಟ್ ಆಫ್ ದೀಸ್ ಸಿಸ್ಟಮ್ ಸ್ಪೆಷಲೈಸ್ ಕಾಂಪ್ಯಾಕ್ಷನ್ ಎಕ್ವಿಪ್ಮೆಂಟ್ ಇಸ್ ಯೂಸ್ ಟು ಪ್ರೊಡ್ಯೂಸ್ ಕಂಪ್ರೆಸ್ ಸಾಲಿಡ್ ವೇಸ್ಟ್ ಬ್ಲಾಕ್ಸ್. ಏನ್ ಮಾಡ್ತಾರೆ ಗೊತ್ತಾ, ಇದನ್ನ ಮಾಡಿದಾಗ ಅದನ್ನ ಈಗ ನೋಡಿರ್ಬೋದು ನೀವು ಎಲ್ಲ, ರೈಟ್. ಸೊ ಈ ತರ ಬ್ಲಾಕ್ಸ್ ರೆಡಿ ಮಾಡ್ತಾರೆ. ಇದ್ರದ್ದು ಏನಿರುತ್ತೆ, ಈ ತರ ಬ್ಲಾಕ್ಸ್ ರೆಡಿ ಆಗುತ್ತೆ. ಬ್ಲಾಕ್ಸ್ ಆರ್ ಬೇಸ್ ಆಫ್ ವೇರಿಯಸ್ ಸೈಜಸ್, ಗೊತ್ತಾಯ್ತಾ. ಸೊ ಈಗ ಇದರಲ್ಲಿ ಏನ್ ಮಾಡ್ತಾರೆ, ಒನ್ ಸಿಸ್ಟಮ್ ದ ಸೈಜ್ ಆಫ್ ದಿ ಕಾಂಪ್ಯಾಕ್ಟೆಡ್ ಬ್ಲಾಕ್ ಈಸ್ ಅಬೌಟ್ 4 ಇಂಚ್, ರೈಟ್. ಆಮೇಲೆ 4 ಇಂಚ್ 16 ಇಂಚ್, ಸಾರಿ ಇದು 4x4 ಈ ತರ ಇರುತ್ತೆ, ಇದು ಈ ತರ ಇರುತ್ತೆ, ಇದು 16 ಇಂಚ್ ಇರುತ್ತೆ. ಸೊ ಇದು 4, ಇದನ್ನು 4. ಸೊ ಈ ತರದ್ದು ಏನ್ ಮಾಡ್ತಾರೆ ಅಂತಂದ್ರೆ ಬ್ಲಾಕ್ಸ್ ಮಾಡ್ತಾರೆ, ಈ ತರದ್ದು ಬ್ಲಾಕ್ಸ್ ಮಾಡ್ತಾರೆ. ಈ ತರ ಕಾಣಿಸ್ತಾ ಇದೆಯಲ್ಲ, ಈ ತರದ್ದು ಬ್ಲಾಕ್ಸ್ ಮಾಡ್ತಾರೆ ಅಂತಂದ್ರೆ ಆ ವೇಸ್ಟ್ ನ ಈ ತರ ಕಾಂಪ್ಯಾಕ್ಟ್ ಮಾಡ್ತಾರೆ, ರೈಟ್. ಅಂಡ್ ಡೆನ್ಸಿಟಿ ಇದ್ರದ್ದು ಡೆನ್ಸಿಟಿ ಎಷ್ಟಿರುತ್ತೆ, 1600 to 1850 LB per wide cube, ಗೊತ್ತಾಯ್ತಾ. ಸೊ ಇದಿಷ್ಟು ಡೆನ್ಸಿಟಿ ಇರ್ತಾರೆ. ಇದು ಒಂದು ಸಿಸ್ಟಮ್, ರೈಟ್. ಸೊ ಇದಕ್ಕೆ ಹೈ ಪ್ರೆಷರ್ ಕಾಂಪ್ಯಾಕ್ಷನ್ ಅಂತ ಅಂತೀವಿ. ಇನ್ನೊಂದು ಸಿಸ್ಟಮ್ ಇದೆ, ಇನ್ ಅದು ಅನದರ್ ಸಿಸ್ಟಮ್, ಪಲ್ವರೈಸ್ ವೇಸ್ಟ್ ಆರ್ ಎಕ್ಸ್ಟ್ರಾಕ್ಟೆಡ್ ಆಫ್ಟರ್ ಕಾಂಪ್ಯಾಕ್ಷನ್ ಇನ್ ದ ಫಾರ್ಮ್ ಆಫ್ ಲಾಗ್ಸ್ ಅಪ್ರಾಕ್ಸಿಮೇಟ್ಲಿ 9 ಇಂಚ್ ಡಯಾಮೀಟರ್, ಗೊತ್ತಾಯ್ತಾ. ಸೊ ಇದನ್ನ ಈ ತರನು ಏನಂತಂದ್ರೆ ಈ ತರ ಡಯಾಮೀಟರ್ ಅಲ್ಲೂ ಮಾಡಬಹುದು ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ. ಇದಕ್ಕೆ ಹೈ ಪ್ರೆಷರ್ ಕಾಂಪ್ಯಾಕ್ಷನ್ ಅಂತ ಅಂತೀರಾ. ಸೊ ತುಂಬಾ ಕಡೆ ಇದೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಈ ವೇಸ್ಟ್ ನ ಈ ತರ ಮಾಡ್ಬಿಟ್ಟು ಇದು ಎಲ್ಲಿ ಯೂಸ್ ಮಾಡಬಹುದು ಅದನ್ನ ನೋಡ್ಬಿಟ್ಟು ಯೂಸ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ದ ವಾಟ್ ದಟ್ ಈಸ್ ದ ಮೆಕ್ಯಾನಿಕಲ್ ವಾಲ್ಯೂಮ್ ರಿಡಕ್ಷನ್, ಗೊತ್ತಾಯ್ತಾ. ಮೆಕ್ಯಾನಿಕಲ್ ವಾಲ್ಯೂಮ್ ರಿಡಕ್ಷನ್ ಅಂದ್ರೇನು, ಸೊ ಅದರ ಟೈಪ್ಸ್ ಯಾವ್ದಿದೆ. ಸೊ ಇದು ಒಂದು ಮೆಕ್ಯಾನಿಕಲ್ ಇಕ್ವಿಪ್ಮೆಂಟ್ ಇದೆ, ಇದು ಯಾವ ತರ ಆಪರೇಟ್ ಆಗುತ್ತೆ ಅದನ್ನು ಹೇಳ್ಕೊಟ್ಟಿದ್ದೀನಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಓಕೆ. ಸೊ ಇದು ಯಾವ ತರ ಅನ್ಲೋಡ್ ಮಾಡ್ತಾರೆ ಲ್ಯಾಂಡ್ ಫಿಲ್ ಅಲ್ಲಿ, ಕಾಂಪ್ಯಾಕ್ಟರ್ ವೆಹಿಕಲ್ ಡೀಟೇಲ್ಸ್, ಅದಾದ್ಮೇಲೆ ಕಾಂಪ್ಯಾಕ್ಟರ್ ಇಕ್ವಿಪ್ಮೆಂಟ್ ವಾಲ್ಯೂಮ್ ರಿಡಕ್ಷನ್ ಡಿಫ್ರೆಂಟ್ ಟೈಪ್ ಆಫ್ ಕಾಂಪ್ಯಾಕ್ಟರ್ ಇಕ್ವಿಪ್ಮೆಂಟ್ಸ್, ಒಂದು ಸ್ವಲ್ಪ ಸ್ಕೆಚಸ್ ನಿಮ್ಗೆ ಅರ್ಥ ಆಗೋ ತರ, ಲೋ ಪ್ರೆಷರ್ ಕಾಂಪ್ಯಾಕ್ಷನ್, ಹೈ ಪ್ರೆಷರ್ ಕಾಂಪ್ಯಾಕ್ಷನ್, ಓಕೆ. ಸೊ ಈ ಕ್ಲಾಸ್ ಅಲ್ಲಿ ಇಷ್ಟೇ ಹೇಳಿದೀನಿ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಈ ಕ್ಲಾಸ್ ಯಾವ ತರ ಅನಿಸ್ತು ಎಲ್ಲರೂ ಕೆಳಗಡೆ ಸ್ವಲ್ಪ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ ಯಾವ ತರ ಅನಿಸ್ತಾ ಇದೆ ಅಂತ ಕ್ಲಾಸು, ಓಕೆ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಹ್ಯಾವ್ ಅ ನೈಸ್ ಡೇ ಅಂಡ್ ಸ್ಟೇ ಟ್ಯೂನ್. ಕೀಪ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು.